ಹರೇ ಕೃಷ್ಣ. ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ರಚಿಸಿರುವಂತಹ ರಾಜ್ಯವಿದ್ಯೆಯಿಂದ ಆರಿಸಿಕೊಳ್ಳಲಾಗಿದೆ. ಶ್ರೀ ಭಗವಾನ್ ಉವಾಚ. ಪರಮೋನ್ನತ ಭಗವಂತನು ನುಡಿದನು, ನನ್ನ ಪ್ರೀತಿಯ ಅರ್ಜುನ, ಎಂದೂ ನೀನು ನನ್ನ ಬಗ್ಗೆ ಅಸೂಯೆ ತೋರಿಸಿಲ್ಲವಾದ್ದರಿಂದ ಈ ಅತ್ಯಂತ ರಹಸ್ಯವಾದ ಜ್ಞಾನವನ್ನು ನಿನಗೆ ಹೇಳುತ್ತೇನೆ. ಅದನ್ನು ತಿಳಿದುಕೊಳ್ಳುವುದರಿಂದ ನೀನು ಈ ಲೌಕಿಕ ಜಗತ್ತಿನ ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದುವೆ. ಭಗವದ್ಗೀತೆಯ 9ನೇ ಅಧ್ಯಾಯದ ಪ್ರಾರಂಭದ ಈ ಮಾತುಗಳು ಸರ್ವೋನ್ನತ ಭಗವಂತನೇ ಮಾತನಾಡುತ್ತಿದ್ದಾನೆ ಎಂದು ಸೂಚಿಸುತ್ತದೆ. ಇಲ್ಲಿ ಶ್ರೀಕೃಷ್ಣನನ್ನು ಭಗವಾನ್ ಎಂದು ಕರೆದಿದೆ. ಭಗ ಎಂದರೆ ಸಿರಿಗಳು, ವಾನ್ ಎಂದರೆ ಹೊಂದಿರುವವನು ಎಂದರ್ಥ. ನಮಗೆ ದೇವರನ್ನ ಕುರಿತು ಕೆಲವು ಪರಿಕಲ್ಪನೆಗಳಿವೆ. ಆದರೆ ವೈದಿಕ ಸಾಹಿತ್ಯದಲ್ಲಿ ದೇವರು ಎಂದರೆ ಏನು ಎಂಬುದರ ಖಚಿತವಾದ ವಿವರಣೆಗಳು ಬರುತ್ತವೆ. ಅಲ್ಲಿ ವರ್ಣಿಸಿರುವುದೆಲ್ಲವೂ ಭಗವಾನ್ ಎಂಬ ಒಂದು ಪದದಲ್ಲಿ ಅಡಕವಾಗಿದೆ. ಭಗವಾನ್ ಎಲ್ಲ ಸಿರಿಗಳನ್ನು ಪಡೆದಿದ್ದಾನೆ. ಪೂರ್ಣವಾದ ಜ್ಞಾನ, ಸಂಪತ್ತು, ಅಧಿಕಾರ, ಸೌಂದರ್ಯ, ಕೀರ್ತಿ ಮತ್ತು ವಿರಕ್ತಿ ಇವೆಲ್ಲವೂ ಅವನಲ್ಲಿವೆ. ಈ ಸಿರಿಗಳನ್ನು ಪರಿಪೂರ್ಣವಾಗಿ ಹೊಂದಿರುವ ಯಾರನ್ನಾದರೂ ನಾವು ನೋಡಿದರೆ ಆತನು ದೇವರೆಂದು ನಾವು ತಿಳಿಯಬೇಕು. ಅನೇಕ ಜನ ಶ್ರೀಮಂತರಿದ್ದಾರೆ, ಜ್ಞಾನಿಗಳು, ಪ್ರಸಿದ್ಧರು, ಸುಂದರರು, ಶಕ್ತಿಶಾಲಿಯಾದವರು ಇದ್ದಾರೆ. ಆದರೆ ಒಬ್ಬ ವ್ಯಕ್ತಿಯು ಇವೆಲ್ಲ ಸಿರಿಗಳನ್ನು ತಾನು ಪಡೆದಿದ್ದೇನೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣನಲ್ಲಿ ಮಾತ್ರ ಅವೆಲ್ಲವೂ ಪೂರ್ಣ ಪ್ರಮಾಣದಲ್ಲಿದೆ. ಹರೇ ಕೃಷ್ಣ.